ಹೇಗೆ ಸಿಕ್ತು ಅದೆಲ್ಲ ಗೊತ್ತಿದ್ದ ವಿಷಯ. ನಮ್ಮ ಮಿತ್ರರು ಈಗ ಕೂಡ ಅದರ ಬಗ್ಗೆ ಹೇಳಿದ್ದಾರೆ. ಸ್ವಾತಂತ್ರ್ಯ ನಮಗೆ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಸಿಕ್ಕಿದೆ. ಸ್ವಾತಂತ್ರ್ಯ ನಮಗೆ ಫುಡ್ ಡಿಪೆಂಡೆನ್ಸಿ ಇತ್ತು, ಅನ್ನದ ಡಿಪೆಂಡೆನ್ಸಿ, ಇಂಡಿಪೆಂಡೆಂಟ್ ಇರಲಿಲ್ಲ. ಅದು ಕೂಡ ನಮಗೆ ಸಿಕ್ಕಿದೆ, ಹರಿತ ಕ್ರಾಂತಿಯಿಂದ ಸಿಕ್ಕಿದೆ. ಇವತ್ತು ನಮ್ಮ ಮುಂದೆ ಚಾಲೆಂಜ್ ಇದ್ದದ್ದು, ನಮ್ಮ ಪೂರ್ವಜರು ಈ ಸ್ವಾತಂತ್ರ್ಯ ನಮಗೆ ಕೊಟ್ಟರು, ಇದನ್ನು ಮುಂದುವರಿಸ್ಕೊಂಡು ಹೋಗೋದು, ನಾವು ಪರಿಪೂರ್ಣವಾಗಿ ಸ್ವಾತಂತ್ರ್ಯ ಆಗಬೇಕು. ಅದು ಟೆಕ್ನಾಲಜಿಕಲ್ ಡಿಪೆಂಡೆನ್ಸಿ ಸ್ಟಿಲ್ ಇಟ್ ಇಸ್ ದೇ. ಟೆಕ್ನಾಲಜಿಕಲಿ ನಾವು ಭಾಳಷ್ಟು ಡಿಪೆಂಡಬಲ್ ಇದ್ದೀವಿ. ನಾವು ಅದರಲ್ಲಿ ಇಂಡಿಪೆಂಡೆನ್ಸ್ ಬೇಕು, ನಾವು ಸ್ವಂತಾಗಿ ಟೆಕ್ನಾಲಜಿ ಡೆವಲಪ್ ಮಾಡಬೇಕು. ದಟ್ ಈಸ್ ಎ ಬಿಗ್ ಚಾಲೆಂಜ್ ಬಿಫೋರ್ ಇಂಡಿಯಾ. ಅದು ಆಗಬೇಕಾಗಿದೆ. R&D, ಇಂಡಿಯಾ ಈಸ್ ಲ್ಯಾಗಿಂಗ್. ಆಲ್ ಅಮೆರಿಕನ್, ಯುರೋಪಿಯನ್ ಕಂಟ್ರೀಸ್ ಆರ್ ಲೀಡಿಂಗ್. ನಾವು ಅದರಲ್ಲಿ ಪ್ರಗತಿ ಮಾಡಬೇಕಾಗಿದೆ. ಆವಾಗ ಮಾತ್ರ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಕೂಡ ಅದರಲ್ಲಿ ಸಿಗುತ್ತೆ. ಆರ್ಥಿಕ ಸ್ವಾತಂತ್ರ್ಯ ನಾವು ಇವತ್ತು ಡಿಪೆಂಡಬಲ್ ಇದ್ದೀವಿ. ಇವತ್ತಿಂದ ಕರೆಂಟ್ ಸಿನಾರಿಯೋ ತಾವು ನೋಡಿದರೆ, ಟಾರಿಫ್ ಯಾರು ಜಾಸ್ತಿ ಮಾಡಿದ್ರು, ಯಾರಿಗೆ ತೊಂದರೆ ಆಗ್ತದೆ, ದಟ್ ಈಸ್ ಬಿಕಮ್ ಎ ವರಿಸಮ್ ಇಶ್ಯೂ. ಯಾಕೆ ಆ ಥರ ಆಗ್ತಾ ಇದೆ? ನಾವು ಟೆಕ್ನಾಲಜಿಕಲಿ ಡೆವಲಪ್ಡ್ ಇದ್ದರೆ ಆ ಪರಿಸ್ಥಿತಿ ನಮಗೆ ಬರ್ತಿರಲಿಲ್ಲ. ತಾವು ಒಂದು ಔಟ್ಲುಕ್ ಆಗಿ ನೋಡಿದರೆ ವರ್ಲ್ಡ್ ಮ್ಯಾಪ್ ಮೇಲೆ ಫ್ರಾನ್ಸ್, ಜರ್ಮನಿ, ಚೀನ್, ಜಪಾನ್, ಅಮೇರಿಕ. ಜಪಾನ್ ಅಂತ ಚಿಕ್ಕ ದೇಶ, ಅವರಿಗೆ ವಿಜ್ಞಾನ ಚೆನ್ನಾಗಿ ಗೊತ್ತು, ಸಂಶೋಧನೆ ಚೆನ್ನಾಗಿ ಮಾಡಿದ್ದಾರೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಫ್ರಾನ್ಸ್ದವರು ಬರೀ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಮಾರ್ತಾರೆ, ಬೋಯಿಂಗ್ ಏರೋಪ್ಲೇನ್ ಮಾರ್ತಾರೆ. ಅವ್ರ ಹತ್ರ ಏನೂ ಬೆಳೆಯೋದಿಲ್ಲ. ಆಫ್ರಿಕಾ ಆ್ಯಂಡ್ ಏಷ್ಯಾದಲ್ಲಿ ಮಾತ್ರ ಅನ್ನ ಬೆಳೆಯೋದು. ಆಫ್ರಿಕಾ ಆ್ಯಂಡ್ ಏಷ್ಯಾದಲ್ಲಿ ಮಾತ್ರ ಹಸಿವಿನಿಂದ ಜನ ಸಾಯೋದು. ಅಮೇರಿಕಾದಲ್ಲಿ, ಯುರೋಪದಲ್ಲಿ ನಮ್ಮಷ್ಟು ಫಲವತ್ತು ಭೂಮಿ ಇಲ್ಲ, ನಮ್ಮಷ್ಟು ಫಲವತ್ತು ವಾತಾವರಣ ಇಲ್ಲ. 12 ತಾಸು ದಿನ, 12 ತಾಸು ರಾತ್ರಿ ಬರೀ ಏಷ್ಯಾ ಖಂಡದಲ್ಲಿ ಮಾತ್ರ, ಅಲ್ಲೆಲ್ಲ ಇಲ್ಲ. ಸ್ವೀಡನ್ ಕಡೆ ನೀವು ಹೋಗಿದ್ರೆ ಒಂದೊಂದು ತಿಂಗಳು ಬರೀ ರಾತ್ರಿನೇ ಇರ್ತದೆ ಅಂತಲ್ಲಿ. ದೇ ಡೋಂಟ್ ಸಿ ಸನ್. ಸೊ ವಿಪರೀತ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಕೂಡ ಅವರು ಅಷ್ಟೊಂದು ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗೋದು ವಿಜ್ಞಾನದಿಂದ ಮಾತ್ರ. ಆ ವೈಜ್ಞಾನಿಕವಾಗಿ ಡಿಪೆಂಡೆನ್ಸಿ ನಮ್ಮದು ಆಗಬೇಕು. ಅದರ ಸಲುವಾಗಿ ನೀವು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ. ಇದಕ್ಕಿದ್ದಂಥ ಇನ್ನೊಂದು ಚಾಲೆಂಜ್ ದೇಶಭಕ್ತಿ, ಈ ದೇಶದ ಬಗ್ಗೆ ಪ್ರೀತಿ. ನಮಗೆ ದೇಶದ ಭಕ್ತಿ ಪ್ರೀತಿ ಇಲ್ಲ, ಭಾಳ ಕಡಿಮೆ ಇದೆ, ತೋರಿಸ್ಕೊಳ್ಳಿಕ್ಕೆ ಮಾತ್ರ. ಕಾಲೇಜಿಂದ ಬಂದು ಹುಡುಗ ಫಸ್ಟ್ ಕೇಳ್ರಿ, ಚೆನ್ನಾಗಿ ಮಾರ್ಕ್ಸ್ ಸಿಕ್ಕರೆ ಏನು ಮಾಡ್ತೀವಿ ಅಂದರೆ ಅಮೇರಿಕಾಗೆ ಹೋಗ್ತಾನೆ, ಇಲ್ಲಿ ಇರೋದಿಲ್ಲ. ಈ ದೇಶದ ಬಗ್ಗೆ ಬರೀ ಕ್ರಿಟಿಸೈಸ್ ಮಾಡೋದು ಮಾತ್ರ ಕಲ್ತ್ಕೊಂಡಿದ್ದೀವಿ. ಮಾತೃಭೂಮಿ ಬಗ್ಗೆ ಪ್ರೀತಿ ಇಲ್ಲ, ಈ ದೇಶದ ಬಗ್ಗೆ ಏನು ಮಾಡಬೇಕು ಅಂತ ಒಂದು ಆಸಕ್ತಿ ಇಲ್ಲ. ಆ ಆಸಕ್ತಿ ಎಲ್ಲೋ ಮಿಸ್ ಆಗ್ತಾ ಇದೆ. ಇದೆಲ್ಲ ಒಂದು ವೇಳೆ ಆಸಕ್ತಿ ಮಿಸ್ ಆಯಿತು, ನಾವು ಈ ದೇಶಕ್ಕೆ ಏನು ಮಾಡ್ತಾ ಇಲ್ಲ ಅಂದರೆ ಇಂಡಿಪೆಂಡೆನ್ಸ್ ಕೊಟ್ಟವ್ರದ್ದು ಏನು ಉದ್ದೇಶ ಇತ್ತು ಅದು ಪರಿಪೂರ್ಣ ಆಗೋದಿಲ್ಲ. ದೇಶದ ಬಗ್ಗೆ ಪ್ರೀತಿ ಬೇಕು, ಕಾಳಜಿ ಬೇಕು. ಈ ದೇಶದಲ್ಲಿ ಉಳ್ಕೊಂಡು ಈ ದೇಶದ ವಿರುದ್ಧ ಮಾತಾಡೋರು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಉಳ್ಕೊಂಡು ಸಮಾಜದ ವಿರುದ್ಧ ಮಾತಾಡೋ ಜನ ಕೂಡ ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಪರ್ವರಿಶ್ ಮೇ ಗಡ್ಬಡ ಹೇ ಅಂತಾರೆ. ನಾವು ಬೆಳೆಸ್ತಾ ಇದೀವಿ ಮಕ್ಕಳಿಗೆ, ಅಲ್ಲಿ ತಪ್ಪಾಗ್ತದೆ. ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಅದು ನಾವು ನೋಡಬೇಕಾಗಿದೆ. ಇವತ್ತು ನಾವಿದು ಆಚರಣೆ ಮಾಡ್ತಾ ಇದ್ದೀವಿ. ನಿಜ, ಆಚರಣೆ ಮಾಡಬೇಕು, ಬಹಳ ದೊಡ್ಡ ಐತಿಹಾಸಿಕ ಆದಂಥ ದಿನ. ಆದರೆ ಆಚರಣೆ ಮಾಡ್ತಾ ಇರುವಾಗ ಆತ್ಮಾವಲೋಕನೆ ಕೂಡ ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಿ, ನಮ್ದೇನು ಕಾಂಟ್ರಿಬ್ಯೂಷನ್ ಇದೆ ಅಂತ. ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ನನ್ನಿಂದ ಕೊಡ್ಲಿಕ್ಕಾಗಿಲ್ಲ, ಎಲ್ಲದನ್ನು ಕೊಡ್ಲಿಕ್ಕಾಗಿಲ್ಲ. ಅದಕ್ಕಾಗಿ ವಿಶೇಷ ಜನ್ಮ ತಾಳಿ ಜನ ಬರ್ತಾ ಇರ್ತಾರೆ, ಅವರವರು ಅದನ್ನು ಮಾಡ್ತಾ ಇರ್ತಾರೆ. ಆದರೆ ನನಗೇನು ಮಾಡ್ಲಿಕ್ಕೆ ಸಾಧ್ಯವೋ ಅದು ಪ್ರಾಮಾಣಿಕವಾಗಿ ಮಾಡಬೇಕು. ನಮ್ಗೆ ಹೇಳ್ತಾರೆ ಎಲ್ಲರ ಪ್ರೈವೇಟ್ ಕಂಪನೀಸಲ್ಲಿ ಹೋದಾಗ, ದ ಥಿಂಗ್ ದೇ ಸೇ ಈಸ್, ಐ ಆಮ್ ಪೇಯಿಂಗ್ ಯು ಮ್ಯಾಕ್ಸಿಮಮ್ ಸ್ಯಾಲರಿ ವಾಟ್ ಐ ಕ್ಯಾನ್, ಪ್ಲೀಸ್ ಗಿವ್ ಫುಲ್ ಆಫ್ ಯು, ವಾಟ್ ಎವರ್ ಕೆಪಾಸಿಟಿ ಯು ಹ್ಯಾವ್, ವಾಟ್ ಎವರ್ ಇಂಟೆಲಿಜೆನ್ಸ್ ಯು ಹ್ಯಾವ್, ವಾಟ್ ಎವರ್ ಕ್ರಿಯೇಟಿವಿಟಿ ಯು ಹ್ಯಾವ್, ಅದು ಈ ಸಂಸ್ಥೆಗೆ ಕೊಡಿ ಅಂತ ಹೇಳ್ತಾರೆ. ಅದು ನಾವು ಈ ಸಂಸ್ಥೆಗೆ ಕೊಡಬೇಕಾಗಿದೆ. ಅದು ಕೊಟ್ಟರೆ ಮಾತ್ರ ನಿಜವಾಗಿ ಸ್ವಾತಂತ್ರ್ಯ ಕೊಟ್ಟವ್ರು ಯಾವ ವಿಷಯಕ್ಕೆ ಹೋರಾಡಿದ್ರು, ಜನ ನಮ್ಮ ಮುಂದಿನವರು ಇಂಡಿಪೆಂಡೆನ್ಸ್ ಆಗಲಿ ಚೆನ್ನಾಗಿ ಬಾಳ್ರಿ ಅಂತ ಅಂದಿದ್ರು, ಅದು ಸಾಧ್ಯ ಆದಂಗೆ ಆಗುತ್ತೆ. ಈ ಸಂಸ್ಥೆ ನಂದು, ಅದರ ಸಲುವಾಗಿ ನಾ ಈ ಸಂಸ್ಥೆಗೆ ಏನು ಪರಿಪೂರ್ಣವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ನಾನು ಮಾಡಬೇಕು. ಅವಾಗ ಮಾತ್ರ ಈ ಸ್ವಾತಂತ್ರ್ಯಕ್ಕೆ ಅರ್ಥ, ಅವಾಗ ಮಾತ್ರ ಈ ಸಡಗರಕ್ಕೆ ಅರ್ಥ. ಇಲ್ಲ ಅಂದರೆ ಇಲ್ಲ. ಇಟ್ ವಿಲ್ ಬಿಕಮ್ಸ್ ಜಸ್ಟ್ ಎ ಸೆಲೆಬ್ರೇಷನ್. ಇಟ್ ನೀಡ್ ನಾಟ್ ಬಿ ಎ ಸೆಲೆಬ್ರೇಷನ್. ಆತ್ಮಾವಲೋಕನ ಆಗಬೇಕು, ಆ ಥರ ಕೆಲಸ ಮಾಡಬೇಕು. ಸಂಸ್ಕಾರದಲ್ಲಿ ಕೂಡ ಕೆಲವೊಂದು ಸರಿ ನಾವು ಹಿಂದೆ ಬೀಳ್ತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ವೆನ್ ಐ ಲುಕ್ ಅಟ್ ದ ಪೀಪಲ್, ಅಟ್ ದ ಸೊಸೈಟಿ, ನಮ್ಮ ಸಂಸ್ಕಾರ ಏನು, ನಮ್ಮ ಸಮಾಜ ಏನು, ಅಲ್ಲಿಂದ ದೂರ ಹೋಗ್ತಾ ಇದ್ದೀವಿ. ವಿ ಫೀಲ್ ಪ್ರೌಡ್ ಟು ಫಾಲೋ ವೆಸ್ಟರ್ನ್ ಸ್ಟೈಲ್ಸ್. ಇಟ್ ಈಸ್ ರಾಂಗ್. ನಮ್ಮ ವಾತಾವರಣಕ್ಕೆ ಏನು ಬೇಕು, ಅದು ಕಾಲಾಂತರದಿಂದ ಯಾವ ಥರ ವೇಷಭೂಷೆ ಬೇಕು, ಯಾವ ಥರ ಊಟ ಬೇಕು,
ಉಡುಪುಗಳು ಬೇಕು. ಕಾಲಾಂತರದಿಂದ ಪ್ರೂವ್ಡ್ ಪ್ರಾಕ್ಟೀಸಸ್ ಇದ್ದಿದ್ದನ್ನು ಬಿಟ್ಟುಕೊಟ್ಟು ಬ್ಲೈಂಡ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದು ನಾನು ಹೇಳೋದು ಉದ್ದೇಶ ಇಷ್ಟೇ, ಈ ದೇಶದ ಮೇಲೆ ನನಗೆ ಪ್ರೀತಿ ಇದು. ದೇಶ ಮುಖ್ಯ, ಎಲ್ಲಕ್ಕಿಂತ ಮುಖ್ಯ ದೇಶ. ಇವತ್ತು ನೀವು ಬಹಳಷ್ಟು ನ್ಯೂಸ್ ನೋಡ್ತಾ ಇರ್ತೀರಿ, ದೇಶಗಳು ನೋಡ್ತಾರೆ. ಯಾವ ದೇಶದ ರಾಜಕೀಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಸಂರಕ್ಷಣಾ ವ್ಯವಸ್ಥೆ ಹಾಳಾಯಿತು, ಆ ದೇಶದಲ್ಲಿ ಯಾರೂ ಸೇಫ್ ಇಲ್ಲ. ನೀವು ಎಷ್ಟು ಗಳಿಸಿದ್ರು, ಏನು ಸುಖವಾಗಿದ್ರು ಅದಕ್ಕೆ ಅರ್ಥನೂ ಇಲ್ಲ, ಪ್ರೊಟೆಕ್ಟ್ ಮಾಡಲಿಕ್ಕೂ ಆಗಲ್ಲ. ಅದರ ಸಲುವಾಗಿ ದೇಶ ಮುಖ್ಯ. ಅದು ಆದಮೇಲೆ ಈ ದೇಶದ ಸಮಾಜ ಮುಖ್ಯ. ಅದು ಆದಮೇಲೆ ಈ ದೇಶದ ಸಂಸ್ಕೃತಿ ಮುಖ್ಯ. ಅದು ಆದಮೇಲೆ ಧರ್ಮ, ವ್ಯಕ್ತಿ ಬಂತು. ಆದರೆ ನಮ್ಮದು ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲೋ ವ್ಯಕ್ತಿ ಪ್ರಥಮ, ವ್ಯಕ್ತಿಗತ ಏನಾದರೂ ಸಿಗಬೇಕಾದ್ರೆ ಧರ್ಮದ ರಾಜಕಾರಣ, ಅದು ಆದಮೇಲೆ ಭಾಷೆಯ ರಾಜಕಾರಣ, ಅದು ಆದಮೇಲೆ ಒಂದು ಪ್ರಾಂತದ ರಾಜಕಾರಣ, ಅದು ಆದಮೇಲೆ ಇನ್ನೊಂದು ರಾಜಕಾರಣ, ಆ ಕಡೆಗೆ ಹೋಗಿ ದೇಶಕ್ಕೆ ನಿಂದಿರ್ತಾ ಇದ್ದೀವಿ. ಸೊ ಇಟ್ ಈಸ್ ನಾಟ್ ದ ರೈಟ್ ವೇ. ಯಾರು ನಮ್ಮ ಫೋರ್ ಫಾದರ್ಸ್ ಈ ಇಂಡಿಪೆಂಡೆನ್ಸ್ ಕೊಟ್ಟಿದ್ರು ಅವ್ರ ಉದ್ದೇಶ ಕೂಡ ಇದು ಇರಲಿಲ್ಲ. ಹಾಗಾಗಿ ನಾವು ನೀವು ತಿಳ್ಕೊಳ್ಬೇಕು. ಅದು ಆದಮೇಲೆ ಬರೀ ನಾವು ತಿಳ್ಕೊಳ್ಳೋದಲ್ಲ, ಮುಂದಿನ ಪೀಳಿಗೆಗೆ ಹೇಳ್ಕೊಳ್ಬೇಕು. ನಮ್ಮದು ನಿಮ್ಮದು ಮೇಜಾರಿಟಿ ಆಫ್ ದ ಪೀಪಲ್ ಸಿಟ್ಟಿಂಗ್ ಇಯರ್, ನಾವೆಲ್ಲ ಒಂದು ವರ್ಷದಲ್ಲಿ ರಿಟೈರ್ ಆಗೋರು. ವಿ ಆರ್ ಅಟ್ ದ ಲಾಸ್ಟ್ ಸ್ಟೇಜ್ ಆಫ್ ದ ಲೈಫ್, ಅಂದರೆ ಆಫ್ಟರ್ 50 ಗ್ರೇಸ್ ಪೀರಿಯಡಲ್ಲಿ ಇದ್ದವರು ನಾವು ಇವತ್ತು ನಮಗೆ ತಿಳಿದಂಥ ವಿಷಯಗಳು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂಥ ಕರ್ತವ್ಯ ನಮ್ಮದಿದೆ. ಇವತ್ತಿನ ಪೀಳಿಗೆ ಒಂದು ವೇಳೆ ವೆಸ್ಟರ್ನ್ ಸ್ಟೈಲಿಗೆ ಹೋಗ್ತಾ ಇದೆ. ಇವತ್ತಿನ ಪೀಳಿಗೆಗೆ ದೇಶದ ಬಗ್ಗೆ ಪ್ರೀತಿ ಇಲ್ಲ. ಇವತ್ತಿನ ಪೀಳಿಗೆಗೆ ಸಮಾಜದ ಬಗ್ಗೆ ಗೌರವ ಇಲ್ಲ. ಇವತ್ತಿನ ಪೀಳಿಗೆಗೆ ಸಂಸ್ಕೃತಿಯ ಬಗ್ಗೆ ಬಲವೂ ಇಲ್ಲ. ಅಂದರೆ ಅದಕ್ಕೆ ನಾವು ಜವಾಬ್ದಾರ. ಅವ್ರಿಗೇನು ತಿಳಿಸ್ಬೇಕಾಗಿತ್ತು, ಕಲಿಸ್ಬೇಕಾಗಿತ್ತು, ನಾವೆಲ್ಲೂ ಕಲಿಸಿಲ್ಲ, ತಿಳಿಸಿಲ್ಲ. ಅದರ ಸಲುವಾಗಿ ಅದು ಆಗ್ತಾ ಇದೆ. ಹಾಗಾಗಿ ನಿಮ್ಮ ಕರ್ತವ್ಯ ಮುಂದಿನ ಪೀಳಿಗೆಗೆ ಬರೋರು, ನಮ್ಮ ಮಕ್ಕಳಿಗೆ, ಸಿಕ್ಕವರಿಗೆ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಒಂದು ಅಭಿಮಾನ ತುಂಬುವಂಥ ಕೆಲಸ ನಾವು ಮಾಡಬೇಕು. ಆ ಕೆಲಸ ಮಾಡಿದರೆ ಮಾತ್ರ ಈ ದಿನ ನಾವೇನು ಸಡಗರ ಮಾಡ್ತಾ ಇರ್ತೀವಿ ಅದಕ್ಕೆ ಅರ್ಥ ಇದೆ. ಅದರ ಜೊತೆಯಲ್ಲಿ ಈ ಸಂಸ್ಥೆಗೆ ಕೂಡ ನಾವು ನಮಗೆ ಅನ್ನ ಕೊಟ್ಟಿದ್ದ ಸಂಸ್ಥೆ, ನಮ್ಮ ಗೌರವ, ಸಮಾಜದಲ್ಲಿ ಗೌರವ ಕೊಟ್ಟಂಥ ಸಂಸ್ಥೆ, ಎಷ್ಟು ಸಾಧ್ಯ ಆಗ್ತೋ ನಮ್ಮದು ಕೆಟ್ಟ ಗುಣಗಳು ಸಹಿಸಿಕೊಂಡಂಥ ಸಂಸ್ಥೆ, ನಮ್ಮ ಗುಣಗಳಿಗೆ ಒಂದು ರಿಕಗ್ನೈಸೇಷನ್ ಕೊಟ್ಟಂಥ ಸಂಸ್ಥೆ. ಈ ಸಂಸ್ಥೆಗೆ ನನ್ನಿಂದ ಏನು ಸಾಧ್ಯ ಇದೆಯೋ ಅದು ಮಾಡಬೇಕು. ಇವತ್ತಿಂದ ಏನು ಚಾಲೆಂಜಸ್ ಇದೆಯೋ ಅದು ಮಾಡಬೇಕು. ಅದು ಮಾಡಿದರೆ ಮಾತ್ರ ನಾನು ನನ್ನ ಚೇರ್ಗೆ ಯಾರ್ಯಾರು ಚೇರ್ ಇದೆಯೋ ಅದಕ್ಕೆ ನ್ಯಾಯ ಮಾಡಿದಾಗೆ, ಅದು ಮಾಡಿದರೆ ಮಾತ್ರ ನಾನು ತಿಂದಿದ್ದ ಈ ಉಪ್ಪಿಗೆ ಋಣ ತೀರಿಸಿದ. ಸೊ ಆ ಒಂದು ಪ್ರತಿಜ್ಞೆ ಇರಲಿ, ಆ ಥರ ಒಂದು ದೃಷ್ಟಿಕೋನ ಇರಲಿ ಅಂತ ಹೇಳುತ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತೇನೆ. ನಮಸ್ತೆ. ಅತ್ಯುತ್ತಮವಾದ ತಮ್ಮ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಿದರೆ ಶ್ರೀಯುತ ಗಿರಿಧರ್ ಕುಲಕರ್ಣಿ ಸರ್ ಅವರು, ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಈಗ ಮತ್ತೊಂದು